ಗೃಹಜ್ಯೋತಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೇನೆ. ನೀವು ಕೂಡ ಈ ಒಂದು ಗೃಹಜ್ಯೋತಿಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ಈ ಒಂದು ಸ್ಟೆಪ್ಪನ್ನು ಫಾಲೋ ಮಾಡಿದರೆ ಮಾತ್ರ ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಆಗುತ್ತೆ. ಮುಂಚೆ ಎಲ್ಲ ಈ ಒಂದು ಗೃಹಜ್ಯೋತಿಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಾ ಇದ್ದೀವಿ. ಇವಾಗ ಇದನ್ನು ಆಫ್ಲೈನ್ ಮಾಡಿದ್ದಾರೆ ಮತ್ತು ಆ್ಯಪ್ ಮೂಲಕ ಮೊಬೈಲ್ ಮೂಲಕ ಕೂಡ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಮುಂಚೆ ನಾವೇ ನಮ್ಮ ಒಂದು ಮೊಬೈಲಲ್ಲೇ ಈ ಒಂದು ಗೃಹಜ್ಯೋತಿಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀವಿ. ಇವಾಗ ಇದನ್ನು ಸ್ವಲ್ಪ ಚೇಂಜನ್ನು ಮಾಡಿದ್ದಾರೆ. ಗ್ರಾಹಕರು ಇದನ್ನು ಅರ್ಜಿ ಸಲ್ಲಿಸೋಕ್ಕೆ ಆಗೋದಿಲ್ಲ. ಜೆಸ್ಕಾಮ್ ಕಂಪ್ನಿ ಅಥವಾ ಬೆಸ್ಕಾಮು ಎಸ್ಕಾಮ್ ಏನಿದಾವಲ್ಲ ಒಟ್ಟು 4 ರಾಜ್ಯದಲ್ಲಿ ಆ ಒಂದು ಎಸ್ಕಾಮ್ ಕಂಪ್ನಿಯವರೇ ಮೀಟ್ರ್ ರೀಡರ್ ಏನು ಬರ್ತಾರಲ್ಲ, ಆ ಮೀಟ್ರ್ ಕೊಡೋಕೆ ಏನು ಬರ್ತಾರೆ ಅವ್ರನ್ನೇ ನೇಮಕನ ಮಾಡಿದ್ದಾರೆ. ಈ ಒಂದು ಗೃಹಜ್ಯೋತಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಅವ್ರ ಕಡೆಯಿಂದನೇ ಒಂದು ಆ್ಯಪನ್ನು ಮಾಡಿದ್ದಾರೆ. ಆ ಆ್ಯಪ್ ಮುಖಾಂತರ ಈ ಒಂದು ಗೃಹಜ್ಯೋತಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತು ಆಫ್ಲೈನ್ ಮುಖಾಂತರ ಒಂದು ಫಾರ್ಮ್ ಬರುತ್ತೆ. ಆ ಒಂದು ಫಾರ್ಮಲ್ಲಿ ಕೂಡ ಇದನ್ನು ಫಿಲಪ್ ಮಾಡಿಕೊಂಡು ಎಲ್ಲ ಡಾಟಾ ಕೂಡ ಎಂಟ್ರಿ ಮಾಡಿಕೊಂಡು ಸಹಿ ತೊಗೊಂಡು ಹೋಗ್ತಾರೆ. ಸೊ ಆ ಒಂದು ಪ್ರೊಸೆಸನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿನ್ನೆ ನಮ್ಮ ಒಂದು ಮನೆಗೆ ಕೂಡ ಬಂದಿದ್ದರು. ಅವರ ಒಂದು ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಹಾಕಿರುವ ಒಂದು ಸ್ಕ್ರೀನ್ಶಾಟ್ಗಳನ್ನು ತಗೊಂಡುಗೇಸಿ ಅದನ್ನು ಯಾವ ರೀತಿ ಫಿಲ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ನಿನ್ನೆ ನಾನು ಫಿಲ್ ಮಾಡಿದ್ದೀನಿ. ಅವರ ಸ್ಕ್ರೀನ್ಶಾಟ್ ಎಲ್ಲ ತೊಗೊಂಡುಗೇಸಿ ಅವ್ರು ಏನೇನು ಫಿಲ್ ಮಾಡ್ತಾರೆಲ್ಲ ನೋಡಿಕೊಂಡು ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ. ಮತ್ತು ಫಾರ್ಮ್ ಕೂಡ ಕೊಟ್ಟಿದ್ದಾರೆ ನಮಗೆ, ಏನೇನು ಫಿಲ್ ಮಾಡಿದ್ದೀವಿ ನಾವು ಫಾರ್ಮಲ್ಲಿ ಅಂತ ಅದನ್ನು ಕೂಡ ನಾನು ತಗೊಂಡಿದ್ದೀನಿ ಫೋಟೋನ. ಅದನ್ನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಒಂದು ಫಿಲ್ ಮಾಡ್ತಾರೆ. ನಿಮ್ಮ ಮನೆಗೆ ಕೂಡ ಬಂದರೆ ಈ ರೀತಿ ನೀವು ಫಿಲ್ ಮಾಡಿಕೊಂಡು ಅಪ್ಲಿಕೇಶನನ್ನು ಹಾಕ್ಕೋಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅವರ ಒಂದು ಮೊಬೈಲ್ನಲ್ಲಿರುವಂಥ ಆ್ಯಪ್ ಒಂದು ಇಲ್ಲಿ ನೋಡ್ತಾ ಇದ್ದಾರೆ ಗೃಹಜ್ಯೋತಿ ಅಂತ. ಈ ಒಂದು ಆ್ಯಪ್ ಓಪನ್ ಮಾಡಿಕೊಂಡ್ರು. ಆ್ಯಪ್ ಓಪನ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಗೃಹಜ್ಯೋತಿ 2.0 ಅಂತ ಬಂದಿದೆ. ವೆರಿಫಿಕೇಷನ್ ಆ್ಯಪ್ ಅಂತಿದ್ದು, ಅಂದರೆ ಗೃಹಜ್ಯೋತಿದು ವೆರಿಫಿಕೇಷನ್ ಮಾಡಿ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ಅವರು. ಇಲ್ಲಿ ಒಟ್ಟು 4 ಸ್ಟೆಪ್ ಇದ್ದಾವೆ. ಈ 4 ಸ್ಟೆಪ್ಪನ್ನು ನಾವು ಕಂಪ್ಲೀಟನ್ನು ಮಾಡಬೇಕು. ಮೊದಲಿಗೆ ಐಡೆಂಟಿಟಿ, ಆಮೇಲೆ ವೆರಿಫೈ ಮಾಡ್ತಾರೆ, ಆಮೇಲೆ ವೋಟರ್ ಐಡಿ ಮೇಲೆ ಇಷ್ಟು ತೊಗೊತಾರೆ, ಆಮೇಲೆ ಸಮ್ಮರಿ ನೋಡಿಕೊಂಡು ಸಬ್ಮಿಟನ್ನು ಕೊಡ್ತಾರೆ ಲಾಸ್ಟಲ್ಲಿ. ಸೊ ಮೊದಲಿಗೆ ಜೆಸ್ಕಾಮನ್ನು ಆಯ್ಕೆಯನ್ನು ಮಾಡ್ಕೋಬೇಕು. ನಮ್ಮದು ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪ್ನಿ ಬರುತ್ತೆ. ನಿಮ್ದು ಯಾವುದು ಕಂಪ್ನಿ ಬರುತ್ತೆ ವಿದ್ಯುತ್ ಸರಬರಾಜು ಕಂಪ್ನಿ ಅದನ್ನು ಆಯ್ಕೆಯನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಕನ್ಸ್ಯೂಮರ್ ನಂಬರ್ ಕೇಳ್ತಾ ಇದೆ. ಇಲ್ಲಿ ಆರ್ ನಂಬರನ್ನು ಎಂಟ್ರ್ ಮಾಡಿ ಡಾಟಾ ಪೇಜ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಒಂದು ಡೀಟೇಲ್ ತೋರಿಸುತ್ತೆ. ಯಾರ ಹೆಸರಲ್ಲೇ ಕನೆಕ್ಷನ್ ಇದೆ ಎಲ್ಲ ನಿಮಗೆ ಶೋ ಆಗುತ್ತೆ. ಶೋ ಆದ ನಂತರ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ಹಾಕಬೇಕು. ಮೊಬೈಲ್ ನಂಬರ್ ಹಾಕಿದ ನಂತರ ನಿಮಗೆ ಇಲ್ಲಿ OTP ಬರುತ್ತೆ. ಯಾವ ನಂಬರ್ ಕೊಟ್ಟಿರ್ತೀರ ಆ ಒಂದು ನಂಬರ್ಗೆ OTP ಬರುತ್ತೆ. ಬಂದಿರುವಂಥ OTPಯನ್ನು ಇಲ್ಲಿ ಎಂಟ್ರ್ ಮಾಡಿ ವೆರಿಫೈ ಮೊಬೈಲ್ ನಂಬರ್ ಅಂತಿದೆ ನೋಡಿ, ವೆರಿಫೈ ಮೊಬೈಲ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮೊಬೈಲ್ ನಂಬರ್ ವೆರಿಫೈ ಆಗುತ್ತೆ. ಮತ್ತು ಇಲ್ಲಿ ಮತ್ತು ಕೆಳಗಡೆ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಇದೆ ನೋಡಿ, ಆ ಒಂದು ಕಂಟಿನ್ಯೂ ಮೇಲೆ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ಮತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಇಲ್ಲಿ ಕಂಪಲ್ಸರಿ ವೋಟರ್ ಐಡಿ ಕೂಡ ಮಾಡಿದ್ದಾರೆ. ವೋಟರ್ ಐಡಿ ಬೇಕೇ ಬೇಕು, ಹಾಗಾಗಿ ವೋಟರ್ ಐಡಿ ತೆಗೆದಿಟ್ಟುಕೊಳ್ಳಿ. ಕಂಟಿನ್ಯೂ ಅಂತ ಕ್ಲಿಕ್ ಕೊಟ್ಟ ನಂತರ ನಿಮಗೆ ಮತ್ತೆ ಆಧಾರ್ KYCಗೆ ಬರುತ್ತೆ. ಇಲ್ಲಿ ಆಧಾರ್ KYC ಮಾಡೋದಿರುತ್ತೆ. ನಿಮ್ಮ ಒಂದು ಗೃಹಜ್ಯೋತಿ ಯಾರ ಹೆಸರು ಇರುತ್ತೆ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ನೀವು ಇಲ್ಲಿ KYCಯನ್ನು ಕೊಡಬೇಕಾಗುತ್ತೆ. ಇನ್ ಕೇಸ್ ಆಗಿ ಮನೆಯವರು ಮಾಲೀಕರು ಡೆತ್ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಇನ್ನೊಬ್ಬರು ಮನೆಯವರು ಯಾರ್ದಾರು ಫ್ಯಾಮಿಲಿ ಮೆಂಬರ್ದು ಕೊಡ್ಬೋದು. ಗಂಡ ಅಥವಾ ಹೆಂಡತಿ ಅಥವಾ ಮಕ್ಕಳದು ಒಂದು ಆಧಾರ್ ಕಾರ್ಡ್ ಕೊಟ್ಟು ಆಧಾರ್ ಕಾರ್ಡ್ ನಂಬರ್ ಹಾಕಿ ನೀವು ವೆರಿಫೈ ಮಾಡ್ಬೋದು. ನೋಡಿ, ಮೊಬೈಲ್ ನಂಬರ್ ವೆರಿಫೈಡ್ ಆಗಿದೆ, ಆಧಾರ್ ಕಾರ್ಡ್ KYC ಕೂಡ ಆಗಿದೆ. ಅದರ ನಂತರ ಇಲ್ಲಿ ರಿಲೇಷನ್ಶಿಪ್ ಡೀಟೇಲ್ಸ್ ಅಂತ ಬರ್ತಾ ಇದೆ. ಇಲ್ಲಿ ನೀವು ಆಧಾರ್ KYC ಯಾರು ಮಾಡ್ತೀರಾ ಅವರ ಒಂದು ಫೋಟೋ ನಿಮಗೆ ಇಲ್ಲಿ ಶೋ ಆಗುತ್ತೆ ನೋಡಿ. KYC ಆಧಾರ್ ಡೀಟೇಲ್ಸ್ ಅಂತ ಬಂದಿದೆ. ಅವರ ಒಂದು ಫೋಟೋ, ಅವರ ಒಂದು ಹೆಸರು ಕೂಡ ಬರುತ್ತೆ. ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿಯಾಗಿ ಮೇಲೆ ಓನರ್ ಆಗಿದ್ದರೆ ಓನರ್ ಅಂತ ಟಿಕ್ ಮಾಡ್ಕೋಬೇಕು. ಇಲ್ಲ ಬಾಡಿದಾರ ಇದ್ದರೆ ಬಾಡಿದಾರ ಅಂತ ಕೂಡ ನೀವು ಟಿಕ್ ಮಾಡ್ಕೋಬೋದು. ನೀವೇನೋ ಮನೆ ಬಾಡಿಗೆ ಕೂಡ ಕೊಟ್ಟಿದ್ರೆ ಅಲ್ಲಿ ಟೆನೆಂಟ್ ಅಂತ ಒಂದು ಆಪ್ಷನ್ ಇದೆ. ಓನರ್ ಪಕ್ಕದಲ್ಲೇ ಟೆನೆಂಟ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಮಾಡ್ಕೋಬೋದು. ಕೆಳಗಡೆ ಡಿಸ್ಟಿಕ್ ಅಂತ ಒಂದು ಕಾಣ್ತಾ ಇದೆ ನೋಡಿ, ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮಾಡಿಕೊಂಡು ಕಂಟಿನ್ಯೂ ಅಂತಿದೆ ನೋಡಿ, ಆ ಒಂದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮತ್ತೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ನೋಡಿ, ಇವಾಗ 3ನೇ ಸ್ಟೆಪ್ಪಿಗೆ ಬಂದಿದೆ. 3ನೇ ಸ್ಟೆಪ್ಪಲ್ಲಿ ಬಂದು ಎಂಟರ್ ಎಪಿಕ್ ನಂಬರ್ ಅಂತಿದೆ. ವೋಟರ್ ಐಡಿ ಕಂಪಲ್ಸರಿ ಅಂತ ಆವಾಗಲೇ ಹೇಳಿದೆ ನಿಮಗೆ. ಹಾಗಾಗಿ ನಿಮ್ಮ ಒಂದು ವೋಟರ್ ಐಡಿ ನಂಬರನ್ನು ಕಂಪಲ್ಸರಿ ಹಾಕಲೇಬೇಕು. ಇಲ್ಲಿ ಎಂಟರ್ ವೋಟರ್ ಐಡಿ ನಂಬರ್ ಅಂತಿದೆ. ವೋಟರ್ ಐಡಿ ನಂಬರ್ ಹಾಕಬೇಕು. ಹಾಕಿ ಇಲ್ಲಿ ನಮಗೆ ಕೆಳಗಡೆ ಫ್ರಂಟ್ ಟು ಬ್ಯಾಕ್ ಸೈಡ್ ನಿಮಗೆ ಒಂದು ಫೋಟೋ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ ನೋಡಿ. ಇವಾಗ ಅಪ್ಲೋಡನ್ನು ಮಾಡಿದ್ದಾರೆ, ಫ್ರಂಟ್ ಸೈಡಲ್ಲಿ ಮಾಡಿದ್ದಾರೆ ಮತ್ತು ಅಪ್ಲೋಡ್ ಬ್ಯಾಕ್ ಸೈಡ್ ಅಂತಿದೆ. ಎರಡು ಕೂಡ ಅಪ್ಲೋಡನ್ನು ಮಾಡಬೇಕು. ಅಪ್ಲೋಡನ್ನು ಮಾಡಿದ್ದಾರೆ. ಮಾಡಿದ ಮೇಲೆ ಮತ್ತೆ ನಿಮಗೆ ಆರ್ ಯು ಆನ್ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಕೇಳ್ತಾ ಇದೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಎಸ್ ಅಂತ ಕೊಡಬೇಕು. ಟ್ಯಾಕ್ಸ್ ಪೇಯರ್ ಆಗಿಲ್ಲ ಅಂದರೆ ನೋ ಅಂತಲೇ ಕ್ಲಿಕ್ ಮಾಡಿ. ಅದನಂತರ ವಾಟ್ ಈಸ್ ಯುವರ್ ಪ್ರೊಫೆಷನ್ ಅಂತ ಕೇಳ್ತಾ ಇದೆ. ಇಲ್ಲಿ ಪ್ರೊಫೆಷನ್ ಬಂದು ಏನು ಕೆಲಸ ಮಾಡ್ತೀರಾ, ಸೆಲ್ಫ್ ಎಂಪ್ಲಾಯ್ಡ್, ಸ್ಯಾಲ್ರಿಡ್ ಅಥವಾ ಗೌರ್ಮೆಂಟ್ ಎಂಪ್ಲಾಯ್ ಇನ್ನಿತರ ಕೇಳುತ್ತೆ. ಇಲ್ಲಿ ನಿಮಗೆ ಇದರಲ್ಲಿ ಯಾವುದು ಅನ್ವಯಿಸುತ್ತೆ ನಿಮಗೆ ಅದನ್ನು ಹಾಕ್ಕೊಳ್ಳಿ. ಇದು ನಮ್ಗೆ ಯಾವುದು ಅನ್ವಯಿಸಿಲ್ಲ, ಅದಕ್ಕಾಗಿ ಅದರ್ಸ್ ಅಂತ ಹಾಕ್ಕೊಂಡಿದ್ದೀನಿ. ನೀವು ಕೂಡ ಅನ್ವಯಿಸಿದ್ದನ್ನು ಹಾಕ್ಕೊಳ್ಳಿ. ಅದಾದ ನಂತರ ಇಲ್ಲಿ ಸೆಲೆಕ್ಟ್ ಕ್ಯಾಟಗರಿ ಅಂತಿದೆ. SC ST OBC ಮೈನಾರಿಟಿ ಜನರಲ್ ಅಂತ ಬರುತ್ತೆ. ಇದರಲ್ಲಿ ನಿಮ್ಗೆ ಯಾವುದು ಅನ್ವಯಿಸುತ್ತೋ, ನಿಮ್ದು ಯಾವುದಿದೆ ಕಮ್ಯುನಿಟಿ ಅದನ್ನು ನೀವು ಇಲ್ಲಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಮತ್ತು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ಅದು ಮುಂದೆ ಹೋಗುತ್ತೆ. ಅಂದರೆ ಫೈನಲ್ ಸ್ಟೆಪ್ 4ನೇ ಸ್ಟೆಪ್ಪಿಗೆ ಹೋಗುತ್ತೆ.
4ನೇ ಸ್ಟೆಪ್ಪಲ್ಲಿ ಬಂದು ಸಬ್ಮಿಟ್ ಕೊಟ್ಟರೆ ಸಾಕು, ನಿಮಗೆ ಆಟೋಮೆಟಿಕ್ಕಾಗಿ ಈ ರೀತಿಯಾಗಿ ರಿಜಿಸ್ಟ್ರೇಷನ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಜಸ್ಟ್ 4ನೇ ಸ್ಟೆಪ್ಪಲ್ಲಿ ಸಮ್ಮರಿ ಇರುತ್ತೆ, ಏನೇನು ಫಿಲ್ ಮಾಡಿರ್ತೀವಿ ಅನ್ನೋದು ರಿವ್ಯೂ ತೋರಿಸುತ್ತೆ. ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಟ್ಬಿಟ್ರೆ ನಮಗೆ ಈ ರೀತಿಯಾಗಿ ಸಕ್ಸಸ್ಫುಲ್ಲಾಗಿ ಬರುತ್ತೆ. ಇಲ್ಲಿ ಅಪ್ಲಿಕೇಶನ್ ನಂಬರ್ ಕೂಡ ಬಂದಿದೆ ನೋಡಿ, ಗೃಹಜ್ಯೋತಿ ಅಪ್ಲಿಕೇಶನ್ ನಂಬರ್ ಬಂದಿದೆ. ಇದನ್ನು ಒಂದು ಸ್ಕ್ರೀನ್ಶಾಟ್ ತಗೊಂಡಿರಬೇಕು, ಯಾಕೆ ನಮಗೆ ಬೇಕಾಗುತ್ತೆ, ಅವ್ರ ಫೋನಲ್ಲಿ ಇರುತ್ತೆ. ಹಾಗಾಗಿ ಒಂದು ಸ್ಕ್ರೀನ್ಶಾಟ್ ನಮಗೆ ಅವರಿಂದ ಪಡ್ಕೋಬೇಕು, ಯಾಕಂದರೆ ರೆಫರೆನ್ಸಲ್ಲಿ ಹಾಕಿದ್ದಕ್ಕೆ ಪ್ರೂಫ್ ಬೇಕಲ್ಲ. ಸೊ ಹಾಗಾಗಿ ಒಂದು ರೆಫರೆನ್ಸ್ ನಂಬರನ್ನು ನಾವು ಒಂದು ಸ್ಕ್ರೀನ್ಶಾಟ್ ತಗೊಂಡು ನಮಗೆ ಕಳಿಸ್ಕೋಬೇಕು. ಮತ್ತು ಒಂದು ಫಾರ್ಮ್ ಕೂಡ ಕೊಡ್ತಾರೆ, ಆ ಫಾರ್ಮನ್ನು ನಮ್ಮ ಕೈಲಿಂದನೇ ಫಿಲ್ ಮಾಡಿಸ್ತಾರೆ ಕೆಲವು ಸಲ, ನೀವು ಮಾಡಿ ಅಂತ. ಇಲ್ಲ ಅವ್ರು ನೀವೇ ಮಾಡಿ ಅಂದರೆ ಅವರೇ ಮಾಡಿ ಕೊಡ್ತಾರೆ. ಈ ಒಂದು ಅಪ್ಲಿಕೇಶನ್ ಹಾಕಿದ ನಂತರ ನಿಮಗೆ ಒಂದು ಫೋನಿಗೆ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ ನೋಡಿ, ಇಲ್ಲಿ ಬಂದಿದೆ ಈ ರೀತಿಯಾಗಿ, ಡಿಯರ್ ಬೆನಿಫಿಷರಿ ಯುವರ್ ಗೃಹಜ್ಯೋತಿ ವೆರಿಫಿಕೇಷನ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್ ಸಕ್ಸಸ್ಫುಲ್ಲಿ, ಅಪ್ಲಿಕೇಶನ್ ನಂಬರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಬಂದಿದೆ. ಈ ರೀತಿಯಾಗಿ ಮೆಸೇಜ್ ಬರಬೇಕು, ಅಂದಾಗ ಮಾತ್ರ ನೀವು ಸಕ್ಸಸ್ಫುಲ್ಲಾಗಿ ಅರ್ಜಿ ಹಾಕಿದಂತ ಆಗುತ್ತದೆ. ಸೊ ಇದಿಷ್ಟು ಈ ಒಂದು ಗೃಹಜ್ಯೋತಿ ಅಪ್ಲಿಕೇಶನ್ ಹಾಕೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೇನೆ.